ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಯಶು ಮಾಡ್ತಿದೆ. ಸೊ ಹಾಯ್, ಹಲೋ, ವೆಲ್ಕಮ್ ನನ್ನ ಹೆಂಡತಿ ಚಾನಲ್ಗೆ. ಇವತ್ತು ಅವ್ರ ಕೈಲಿ ಆಗಲ್ವಂತೆ. ಇವತ್ತು ನಂದು ರೆಸ್ಟ್ ಡೇ, ಅದಕ್ಕೆ ಇವಾಗ ಯಶುನೇ ಅಡುಗೆ ಮಾಡ್ತಾ ಇದ್ದೆ. ಇವತ್ತು ನೈಟ್ಗೆ ಏನೇನು ಮಾಡ್ತಾ ಇದ್ದೀನಿ ತೋರಿಸ್ಲಾ? ಚಿಕನ್ ಕಬಾಬ್ ಆ್ಯಂಡ್ ಬಿರಿಯಾನಿ. ಏನೇ ಬೇಕಾ ಹಾಕ್ಬಿಡಿ ಇನ್ನೇನು ಒಂಚೂರು. ಗೈಸ್, ನನ್ನ ವೈಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಪೋರ್ಟ್ ಮಾಡಿ. ಬನ್ನಿ ಗಾಯ್ಸ್, ಕಬಾಬ್ ತಿನ್ನೋರಿ. ಯಾರು ಬನ್ನಿ ಗಾಯ್ಸ್ ಅಂತಾರಲ್ಲ, ಯಾರು? ಅಮ್ಮ ರೇಷ್ಮಾ ಬಾನು. ಯಾರು? ಅದೇ ಕಟ್ಟಪ್ಪ. ನನ್ಗೆ ಅವತ್ತೆಲ್ಲ ಜಾಸ್ತಿ ನೋಡಕ್ ಹೋಗಲ್ಲ, ನನ್ಗೆ ಗೊತ್ತಿಲ್ಲ. ಇದಕ್ಕೆ ನೀರ್ಗೀರ್ ಹಾಕ್ಬೇಕಾ? ಏನು ಬೇಡ, ಹಂಗೆ ಕಳ್ಸು. ಇವತ್ತಿನ ನಮ್ಮ ಮನೇಲಿ ಸ್ಪೆಷಲ್ ಏನ್ ನಥಿಂಗ್ ಸ್ಪೆಷಲ್, ಯಾವಾಗೂ ಇದ್ದಿದ್ದೆ ಇದು. ನಾನ್ ಮಾಡೋ ಕೈ ರುಚಿ ಅಂದ್ರೆ ಎಲ್ಲರಿಗೂ ಬೇಡಿಕೆ ಗೈಸ್. ಏನ್ ಗೊತ್ತಾ, ನಮ್ಮ ಮನೆಯಲ್ಲಿ ಯಾಕೆ ರುಚಿಯಾಗಿರುತ್ತೆ ಅಂದ್ರೆ ಕೈ ಸಿಕ್ಕಿದೆಲ್ಲ ಆಗ್ತಾ ಇರುತ್ತೆ. ಅದು ಇದು ಅಂತ ನಾವು ಒಂದ್ ಸ್ವಲ್ಪ ಇದ್ ನೋಡ್ತೀವಿ, ಅದ್ ಜಾಸ್ತಿ ಇದ್ ಕಡಿಮೆ ಅಂತ. ಹಂಗಲ್ಲ, ಕೈ ಸಿಕ್ಕಿದ್ ಪೌಡರ್ ಏನ್ ಸಿಕ್ತದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ರುಚಿಯಾಗಿರುತ್ತೆ. ಹಾಕ್ಬೇಕು ಸ್ವಲ್ಪ. ಹಾಕು ಮತ್ತೆ. ಇನ್ನೇನಾರ ಬಾಕಿ ಉಂಟಾ ಇದಕ್ಕೆ? ನಿಂಬೆಹಣ್ಣು, ಲೈಮ್. ಅದು ಆಮೇಲೆ ನಾವು ಹಾಕೋಬಹುದು ಬಿಡು. ಜಾಸ್ತಿ ಹುಳಿ ಬರುತ್ತೆ ಬಿಡ. ಲೈಮ್ ಹಾಕ್ಬಿಟ್ಟಾಗ ಚೆನ್ನಾಗಿರುತ್ತೆ ನೋಡೋ. ಕಿಕ್ಕು ತಿನ್ಬೇಕಾದ್ರೆ ಹಾಕೋಬಹುದು, ಹಾಕೊಳ್ಳೋಣ. ಕಿಕ್ಕು ಬರುತ್ತೆ ಬಚ್ಚ, ಕಿಕ್ಕು. ಲಾಸ್ಟ್ ಅಲ್ಲಿ ನಿನ್ ಕೈ ಮುಗಿತೀನಿ, ಕಿಚನ್ ಹಂಗೆ ಕ್ಲೀನ್ ಆಗ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು. ನೆಕ್ಸ್ಟ್ ಅಡುಗೆ ಮಾಡೋ ಟೈಮ್ ಅಲ್ಲೆಲ್ಲ ನನ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ನನ್ ಕಿಚನ್ ಕ್ಲೀನ್ ಆಗೇ ಇರಲ್ಲ. ಇಲ್ಲಿಂದಲ್ಲೇ ಹಾಕ್ಬಿಟ್ಟಿರುತ್ತೆ, ಅದೇ ನನಗೆ ಬೇಜಾರು. ನಾವ್ ಮಾಡಿಕೋದು ಹೆಚ್ಚು, ಅದ್ರಲ್ಲಿ ಬರೋ ಕಿಚನ್ ಬೇರೆ ಕ್ಲೀನ್ ಮಾಡ್ತಾರೆ. ಏನೇನ್ ಮತ್ತೆ ನೀನ್ ಮಾಡೋದು ಸಾಕು, ಲಾಸ್ಟ್ ನಾನು ಅದನ್ನ ಕ್ಲೀನ್ ಮಾಡೋದು ಸಾಕು ಅನ್ಸ್ಬಿಡುತ್ತೆ. ಈಗ ನೆಕ್ಸ್ಟ್ ಏನ್ ಹಾಕ್ಬೇಕೇನು? ಈರುಳ್ಳಿ ನಾನು ಒಂದೊಂದೇ ಏನೇನು ಅಂತ ಆನಿಯನ್ ಹಾಕ್ಬಿಟ್ಟು ಅಲ್ಲಾಡ್ಸ್ಬಿಡಿ. ಒಳಕ್ಕೆ ಕೈ ಹಾಕ್ತಾರ, ಮೇಲಿಂದ ಹಾಕು. ಒಳಗಡೆ ಹಾಕ್ತಾ ಇದ್ದೀರ ಕೈನ. ಏನ್ ಮಾಡೋದು? ಎಲ್ಲ ಚಟಪಟ ಅಂತ. ನಮ್ಮವ್ರಿಗೆ ಏನಾರ ಹುಷಾರಿಲ್ಲ ಅಂದ್ರೆ ನಾವೇ ಮಾಡ್ಬೇಕು. ಅಂದ್ರೆ ನನಗೆ ಹುಷಾರಿಲ್ಲ ಅಂದ್ರೆ ಮನೆಯಲ್ಲಿ ಮಾಡ್ಕೊಡೋದು. ಯಾಕೆ ಬಾ, ಹುಷಾರ್ ತಪ್ಪಾಗ ನಾನ್ ಮಾಡ್ಬೇಕು, ನಾನು ಹುಷಾರ್ ತಪ್ಪಾಗ ನೀನ್ ಮಾಡ್ಬೇಕು. ನಾನು ಹುಷಾರ ತಪ್ಪಲ್ಲ. ಅಯ್ಯೋ, ನೀವ್ ಹುಷಾರ್ ತಪ್ಪದ್ರೆ ನಾನ್ ನೋಡಕ್ ಆಗಲ್ವಲ್ಲ. ಎಳೆ ಮಕ್ಳಿಗಿಂತ ಹೆಚ್ಚು ಮಕ್ಕಳನ್ನಾರ ಸೋಲ್ಸ್ಕೋಬಹುದು, ಎಷ್ಟು ಸೋಲ್ಸಕ್ಕಾಗಲ್ಲ. ತಿನ್ನೋ ಕಷ್ಟ, ಮಾಡ್ಕೊಟ್ರು ತಿನ್ನ ಕಷ್ಟ. ಬಿರಿ ಮಲ್ಕೊ ಅಂತ. ನೆಕ್ಸ್ಟ್ ಟೊಮಾಟೊ ಎಲ್ಲ ಹಾಕು. ಸಾಕ ಬೆಂದಿರೋದು ನೋಡು. ಇವಾಗ ಟೊಮಾಟೊ ಹಾಕು, ಆಮೇಲೆ ಈಗ ಗ್ರೀನ್ ಮಸಾಲ ರುಬ್ಬಿಟ್ಟಿರೋದು ಹಾಕು. ನೆಲಪಾಕ ರಾಜ ನಾನೇ ರೆಡಿ ಮಾಡ್ಕೊತಿರೋದು. ಚಿಕನ್ ಕೊಟ್ಟಿರೋದು ನಾನು, ಅದು ರುಬ್ಬಕ್ಕೆಲ್ಲ ರೆಡಿ ಮಾಡ್ಕೊಟ್ಟಿರೋದು ನಾನು. ಮಿಕ್ಸಿದ್ ಮಾಡ್ತಾರೋ ಅದ್ ಮಾಡೋದೇ ಕಷ್ಟ. ಇನ್ನೇನು ಗೊತ್ತ ನಿಮ್ಗೆ? ನನಗೆ ಇವಾಗ ಒಂದ್ ಕೆಲ್ಸ ಅಲ್ಲ, ತಿನ್ನೋಕು ಕಷ್ಟ. ಬೇಕಾದ್ರೆ ತಿನ್ಸ್ಕೊಡು ನೀನೆ, ಆ ತರ ಅನ್ಸ್ತಿದೆ. ನೆಕ್ಸ್ಟ್ ಏನೋ ಮಿಕ್ಸಿಂಗ್ ಆಯ್ತಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು. ಅನ್ಕೊಂಡೆ ಒಂದೊಂದೇ ನಾನೇ ನೆನಪು ಮಾಡ್ಬೇಕು. ನಿಧಾನ, ಅಲ್ಲಿ ಕೈನ ಒಳಗಡೆಯಿಂದ ಹಾಕ್ಬಿಡು, ಅನ್ಕೊಂಡ್ ಮೇಲೆ ಸಾಕು. ಕುದಿನ ಗಮ್ ಅಂತ ಐತೆ. ಇದಕ್ಕೆಲ್ಲ ಒಂದ್ ಸ್ವಲ್ಪ ನೀರು ಹಾಕು. ಚಿಕನ್ ಹಾಕಲ್ಲ? ಚಿಕನ್ ಹಾಕಂತೆ ಗೈಸ್. ಇಂಥ ಜನಗಳು ಸಿಗ್ತಾರೆ. ಹೊಡೀರಿ ಚಪ್ಪಾಳೆ. ಮರ್ತೋದೆ, ಚಿಕನ್ ಬಿರಿಯಾನಿ ಅಂತಾನೆ ಮರ್ತೋಗ್ಬಿಟ್ಟು. ಇರೋ ಚಿಕನ್ ಹಾಕ್ಬಿಡ್ತೀನಿ. ಚಿಕನ್ ಹಾಕು ನೀನು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿದು. ಆಮೇಲೆ ಮುಂದೆ ಗೊತ್ತಿಲ್ಲ. ನನ್ಗಿರೋ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನನ್ಗೆ ಒಳ್ಳೇದು ಅಂತ. ಕೆಬಾಬ್ ರೆಡಿ. ಕೆಬಾಬ್ ಯೂಟ್ಯೂಬ್ ಮಾಡೋರ್ಗೆ ಕಷ್ಟ ಅನ್ಬಿಟ್ರೆ ನಿಮ್ ಡ್ಯೂಟಿ ಇದು. ನಮ್ಮ ಮನೇಲಿ ಮಂತ್ಲಿ 1 ಟೈಮ್ ಇಲ್ಲ 2 ಟೈಮಲ್ಲಿ ಮಾತ್ರ ನಮ್ಮ ಮನೇಲಿ ಅಡುಗೆ ಮಾಡಿ ಕೊಡೋದು. ಆಲ್ಮೋಸ್ಟ್ ಮಾಡುತ್ತೆ, ಮಾಡಲ್ಲ. ಮೂಡ್ ಚೆನ್ನಾಗಿದೆ, ಅದೇ ಕಂಪಲ್ಸರಿ ಮಂತ್ಲಿ 2 days ಮಾತ್ರ ಮಾಡಿಕೊಡೇಬೇಕು, ಮಾಡ್ಕೊಡೋದು. ಶುದ್ಧ ನಂದಿನಿ ತುಪ್ಪ ಅಲಸು ಏನದು ಜಾಸ್ತಿ ಸೊಟ್ಟಿಗೆ ವಿಜಿಲ್ ಹಾಕಿ ಅಂತ ನೋಡ್ಕೊಂಡು ಜಾಸ್ತಿ ಗೈಸ್. ಕಬಾಬ್ಗೆ ರೆಡಿ.
ಬಿರಿಯಾನಿ ರೆಡಿ ಆಗೈತೆ. ಇವಾಗ ಕಬಾಬ್ ಹಾಕ್ಬೇಕು. ನಂಗೂ ಹೊಟ್ಟೆ ಹಸಿತೈತೆ. ಟೈಮ್ 9 ಗಂಟೆ ಆಗ್ಬಿಟ್ಟೈತೆ. ಹಾಕೆಷ್ಟು 2 ಸತಿ ಹಾಕ್ತೀಯಾ? ಮಿಕ್ಕಿದ್ದು ಬೆಳಿಗ್ಗೆ. ಇವಾಗ ಕಬಾಬ್ ಹಾಕ್ಬಿಟ್ಟು ಫಸ್ಟ್ ಊಟ ಮಾಡಿದ್ರೆ ಸಾಕು ಅನ್ಸ್ತೈತೆ. ನಿಂತ್ಕೊಂಡ್ ನಂಗೆ ಬೇರೆ ಸುಸ್ತಾಗ್ತಾ ಇದೆ. ಕುದಿನ ಕಬಾಬ್ ಕಮ್ ಅಂತಿದೆ. ನನಗೆ ಅನಿಸ್ತಾ ಇಲ್ಲ. ಅನ್ಸ್ತಾ ಇಲ್ಲ? ನೀನ್ ಮಾಡ್ತಾ ಇದ್ದೆ ಹೆಂಗ್ ಗೊತ್ತಾಗ್ತಿಲ್ಲ. ಹಂಗಾಗಿ ಅನ್ಸ್ತಾ ಇದೆ. ಅನಿಸ್ತಾ ಇಲ್ಲ. ನೀವು ಅನಿಸ್ತಾ ಇಲ್ವಲ್ಲ? ಮಾಡೋರ್ಗಷ್ಟು ಗೊತ್ತಾಗಲ್ಲ ಸ್ಮೆಲ್ಲು. ಬಿಸಿ ಬಿಸಿ ಪಲಾವು ರೆಡಿ. ಇವಾಗ ಊಟಕ್ಕೆ ರೆಡಿ ಆಗಿದೆ. ಹೇಗಿದೆ ಯಶು ಟೇಸ್ಟು? ಬಿರಿಯಾನಿ ಚೆನ್ನಾಗೈತೆ. ಟೇಸ್ಟಿನ ಗೊತ್ತಿಲ್ಲ, ನೋಡ್ಬೇಕು. ಸುಡ್ತಾ ಐತೆ. ಚೆನ್ನಾಗೈತೆ ಬಿರಿಯಾನಿ. ಅದೇ ಕಬಾಬು ಅಷ್ಟಿಲ್ಲ, ಅಷ್ಟು ಟೇಸ್ಟ್ ಆಗಿ ಏನಿಲ್ಲ. ಚೆನ್ನಾಗೈತೆ ಒಟ್ನಲ್ಲಿ. ಹೇಳ್ಕೊಟ್ಟಿದ್ಯಾರು ನಾನು. ಕಬಾಬ್ ಅವಾಗಲೇ ತಿಂದೆ, ಚೆನ್ನಾಗೈತೆ. ಆದ್ರೆ ಒಂಚೂರೇ ಚೂರು ಸಾಲ್ಟ್ ಆಗೈತೆ ಅಷ್ಟೆ, ಒಂದ್ ಸ್ವಲ್ಪ. ಇಲ್ಲಿಗೆ ಲಗ್ನ ಮುಗಿಸದ. ನಮ್ದು ಇವತ್ತಿನ ಊಟ ಆಗ್ತಿದೆ. ನೀವು ನಿಮ್ಮ ಮನೇಲಿ ಇವತ್ತಿನ ಊಟ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.